ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಚಿವ ರಾಜೇಂದ್ರ ಅವರ ಪುತ್ರ ಅವರು ರಾಜೇಂದ್ರ ಅವರಿದ್ರೆ ಸರ್, ತಂದೆಯವರ ಮೇಲೆ ಬಹಳಷ್ಟು ಗಂಭೀರವಾದಂತಹ ಒಂದು ಆರೋಪಗಳು ಬಂದಿತ್ತು. ಈಗ ಅದಕ್ಕೆ ಸಂಪರ್ಕಕ್ಕೆ ಉನ್ನತ ತನಿಖೆ ಕೂಡ ಆಗ್ರಹಿಸಿರುವಂತದ್ದು, ಇದ್ರ ಬಗ್ಗೆ ಹೇಳೋದು. ತನಿಖೆ ಮಾಡಬೇಕು ಅಂತ ಗೃಹ ಸಚಿವರಿಗೆ ಇವತ್ತು ಸದನದಲ್ಲಿ ಸಚಿವರು ಹೇಳಿರುವಂತದ್ದು. ಸೊ ಅದರಿಂದ ತನಿಖೆ ಆಗಲಿ, ಒಳ್ಳೇದಲ್ಲ ಅದು. ಸರ್, ಹಿರಿಯ ಸಚಿವರ ಮೇಲೆ ಇಂಥದ್ದೊಂದು ಪ್ರಕರಣಗಳು, ಎಲ್ಲೊಂದು ಕಡೆ ರಾಜಕೀಯ ಶತ್ರುಗಳು ಇದರ ಯೋಜನೆ ಮೇಲೆ ಫೈಟ್ ಮಾಡಬಹುದು, ಮತ್ತೆ ಹನಿ ಟ್ರ್ಯಾಪ್ ಮೇಲೆ ಫೈಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಹನಿ ಟ್ರ್ಯಾಪ್ ಮಾಡ್ತಾ ಇದ್ರಲ್ಲಪ್ಪ. ಈಗ ಹನಿ ಟ್ರ್ಯಾಪ್ ಬೇರೆ ಪಕ್ಷದ ಮೇಲೆ ನಡೆಯುವಂಥದ್ದು ಸಹಜ. ಆಡಳಿತ ಪಕ್ಷದವರೇ ಮಾಡ್ತಾರೆ ಅಥವಾ ವಿರೋಧ ಪಕ್ಷದವ್ರು ಮಾಡ್ತಾರೆ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆಗ್ತಾ ಇರೋವಂಥದ್ದು ನಿಲ್ಬೇಕು. ತಮಗೆ ಇದ್ರ ಬಗ್ಗೆ ಏನಾದ್ರು ಕರೆಗೆರೆ ಬಂದಿತ್ತು? ಹನಿ ಟ್ರ್ಯಾಪ್ ವಿಚಾರ ಬರ್ತಾ ಇದೆ ಅಂತ ಹೇಳಿದ್ರು, ಈಗಲೂ ಬರ್ತದೆ. ಇವತ್ತು ಬಂದಿದೆ, ಫೋನ್ ರಿಸೀವ್ ಮಾಡಕ್ ಹೋಗ್ತಿಲ್ಲ, ಬಟ್ ಇವತ್ತಕ್ಕೂ ವಿಡಿಯೋ ಕಾಲ್ಗಳು ಬರುವಂತದ್ದು, ಮೆಸೇಜ್ಗಳು ಬರುವಂತದ್ದು ಬರ್ತಾನೆ ಇದೆ. ತಂದೆಯವರ ರಾಜಕೀಯರ ಮೇಲೆ ಎಷ್ಟು ಕಪ್ಪು ಚುಕ್ಕೆ ಈ ಹನಿ ಟ್ರ್ಯಾಪ್ ಪ್ರಕರಣ? ಇದರಲ್ಲಿ ಕಪ್ಪು ಚಿಕ್ಕೆ ಅಂತ ಹೋಗೋದಿಲ್ರಿ. ಈಗ ಒಬ್ಬ ವೈಯಕ್ತಿಕ ವ್ಯಕ್ತಿಯನ್ನ ಇವತ್ತೊಬ್ಬ ರಾಜ್ಯದಲ್ಲಿ ಹಿಂದುಳಿದ ಸಚಿವರನ್ನ, ಪ್ರಭಾವಿ ಸಚಿವರನ್ನ ಈ ತರ ಹೆಸರು ಕೆಟ್ಟ ಹೆಸರು ತರಬೇಕು ಅಂತ ಮಾಡ್ತಾ ಇರುವಂತ ಸಹಜ. ಯಾಕಂದ್ರೆ ರಾಜಣ್ಣ ಅವರು ನೇರ ನುಡಿ, ಇಲ್ಲ ಅಪ್ಪನಾದ್ರೂ ಕಟ್ಟಾಕ್ಬೇಕು, ಇಲ್ಲ ಮಗನಾದ್ರೂ ಕಟ್ಟಾಕ್ಬೇಕು ಅನ್ನೋವಂಥದ್ದು ನಡೆಯುವಂಥದ್ದು. ಇವತ್ತು ಅವ್ರ ಮೇಲೂ ಆಗ್ತಿದೆ, ನನ್ನ ಮೇಲೂ ಆಗ್ತಾ ಇದೆ. ಸ್ವಪಕ್ಷದಲ್ಲಿ ಚರ್ಚೆ ಆಗ್ತಿದೆ. ನಾನು ಯಾರು ಅಂತ ಹೇಳಕ್ ಹೋಗೋದಿಲ್ಲ, ಬಟ್ ತನಿಖೆ ಆಗ್ಬೇಕು. ಇವಿಷ್ಟು ಸಚಿವ ರಾಜಣ್ಣ ಅವರ ಪುತ್ರರಾದಂತಹ ರಾಜೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವಾನಂದ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.